ಶವ ಸಂಸ್ಕಾರ ಮಾಡುವಾಗ ಹಿಂದೂ ಧರ್ಮದಲ್ಲಿ ಅನೇಕ ಸಂಸ್ಕಾರ ಕಾರ್ಯಗಳನ್ನು ನಡೆಸಲಾಗುತ್ತೆ. ಅವುಗಳಲ್ಲಿ ಅಂತ್ಯ ಸಂಸ್ಕಾರದ ವೇಳೆ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಏಕೆ ಒಡೆಯಲಾಗುತ್ತೆ? ಇದರ ಅರ್ಥವೇನು ಗೊತ್ತಾ? ಚಿತೆಗೆ ಬೆಂಕಿ ಇಡುವ ಜವಾಬ್ದಾರಿಯನ್ನು ಹೊತ್ತಿರುವ ವ್ಯಕ್ತಿ ತನ್ನ ಹೆಗಲ ಮೇಲೆ ಮಣ್ಣಿನ ನೀರಿನ ಪಾತ್ರೆಯೊಂದಿಗೆ ಸತ್ತ ವ್ಯಕ್ತಿಯ ಚಿತೆ ಸುತ್ತ ನಡೀತಾನೆ. ಹಿಂದೂ ಧರ್ಮದಲ್ಲಿ ಮಣ್ಣಿನ ಮಡಕೆಯನ್ನು ಒಡೆಯುವುದರ ಹಿಂದೆ ಪ್ರತ್ಯೇಕ ಅರ್ಥವಿದೆ. ಮಡಕೆಯಂತೆ ದೇಹವು ಮಣ್ಣಿನಿಂದ ಬಂದದ್ದು. ಒಡೆದ ಮಡಕೆಯಂತೆ ದೇಹವು ಒಂದು ದಿನ ನಾಶವಾಗುತ್ತೆ. ಮಡಕೆ ಅಂತಿಮವಾಗಿ ನೆಲದಲ್ಲೇ ಬಿದ್ದು ಒಡೆದು ಹೋಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತೆ ಓರ್ವ ವ್ಯಕ್ತಿಯು ಇಂದಲ್ಲ ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ ಎಂಬುದನ್ನು ಸೂಚಿಸುತ್ತೆ. ಅವನಿಗೂ ಕೂಡ ಅಂತಿಮ ಕ್ಷಣಗಳು ಇದ್ದೇ ಇರುತ್ತದೆ ಎಂಬುದನ್ನು ಅರ್ಥೈಸುತ್ತೆ. ಮಡಕೆಯಿಂದ ಬೀಳುವ ನೀರು ಸಮಯ ಹೇಗೆ ಸರಿದು ಹೋಗುತ್ತದೆ ಎಂಬುದರ ಸಂಕೇತವಾಗಿದೆ. ಅಲ್ಲದೆ ಚಿತೆಯ ಸುತ್ತಲೂ ನೀರು ಬೀಳುವುದರಿಂದ ಚಿತೆಯ ಬೆಂಕಿಯು ಬೇರೆಡೆಗೆ ಹಬ್ಬುವುದನ್ನು ತಡೆಯುವ ಉದ್ದೇಶವೂ ಇದರಲ್ಲಿದೆ. ಆತ್ಮವು ಕೂಡ ಮಡಕೆಯಲ್ಲಿದ್ದ ನೀರಿನಂತೆ ಒಂದಲ್ಲ ಒಂದು ದಿನ ದೇಹವನ್ನು ಬಿಟ್ಟು ಹೋಗಬೇಕು ಎಂಬುದನ್ನು ಇದು ಸೂಚಿಸುತ್ತೆ.